ಮಳೆಗಾಲ ಟೈಮಲ್ಲಿ ನೀವು ಈ ಉಡುಪಿ ಮಂಗಳೂರು ಸೈಡ್ ಬಂದರೆ ನಾರ್ಮಲಿ ನಿಮಗೆ ಮರಕೆಸು ಅಂದರೆ ಈ ಪತ್ರೊಡೆ ಎಲೆ ಇರುತ್ತಲ್ವ ಎಲ್ಲ ಕಡೆ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಈ ಪತ್ರೊಡೆ ಯೂಸ್ ಮಾಡಿ ಬೇರೆ ಬೇರೆ ಥರದಲ್ಲಿ ನಮಗೆ ತಿಂಡಿಗಳನ್ನು ಮಾಡ್ಬೋದು. ತುಂಬಾ ರುಚಿಯಾಗಿರುತ್ತೆ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ 2 ಥರದಲ್ಲಿ ಪತ್ರೊಡೆನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ಕೆಸುವಿನ ಎಲೆ ಅಥವಾ ಈ ಮರಕೆಸು ಅಂತ ಹೇಳ್ತೀವಿ ನಾವು, ಇದನ್ನು ನಾವು ಚೂಸ್ ಮಾಡಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿರಬೇಕು. ನೀವೇ ಇಲ್ಲಿ ನೋಡ್ತಿರೋ ಹಾಗೆ ಇದ್ರ ದಂಟು ನೋಡಿ ತುಂಬ ಕಪ್ಪಗಿದೆ, ಅಂದರೆ ಇದರಲ್ಲಿ ತುರ್ಕೆ ಇರಲ್ಲ. ಈ ಬೇರೆ ಕೆಸುವಿನ ಎಲೆ ಇರುತ್ತಲ್ವ ಅದರಲ್ಲಿ ಅದ್ರ ದಂಟು ತುಂಬ ಹಸಿರಾಗಿರುತ್ತೆ, ಅದನ್ನು ನಾವು ಪತ್ರೊಡೆಗೆ ಯೂಸ್ ಮಾಡಲ್ಲ, ಅದರಲ್ಲಿ ತುರ್ಕೆ ಭಾಳ ಇರುತ್ತೆ. ಈ ಕೆಸುವಿನ ಗಿಡ ಅಂತೂ ತುಂಬಾ ಯೂಸ್ಫುಲ್. ಇದ್ರ ಎಲೆ ಉಪಯೋಗಿಸಿ ಪತ್ರೊಡೆ ಮಾಡಿಕೊಂಡ್ರೆ ಇದ್ರ ದಂಟಿಂದ ಪಲ್ಯ ಅಥವಾ ಸಾರನ್ನು ಮಾಡ್ಕೊಳ್ತಾರೆ. ಇನ್ನು ಮಣ್ಣಿನ ಒಳಗಡೆ ಇದ್ರ ಗೆಡ್ಡೆ ಇರುತ್ತೆ, ಅದರಿಂದನೂ ತುಂಬ ರೆಸಿಪೀಸ್ ನಾವು ಮಾಡ್ಬೋದು. ಸೊ ನಾವಿವತ್ತು ಪತ್ರೊಡೆ ಮಾಡ್ತಿರೋದ್ರಿಂದ ಅಮ್ಮ ಇದ್ರ ಎಲೆನ ಮಾತ್ರ ಕಟ್ ಮಾಡ್ಕೊಳ್ತಾ ಇದ್ದಾರೆ. ಈ ದಂಟು ಅಥವಾ ಗೆಡ್ಡೆ ಅದನ್ನು ಯಾವುದನ್ನು ನಾವು ಯೂಸ್ ಮಾಡ್ತಾ ಇಲ್ಲ. ನಾವು ಆ್ಯಕ್ಚುಲಿ ನೇಬರ್ ತೋಟಕ್ಕೆ ಹೋಗಿದ್ವಿ. ಈ ಸಮ್ಮರ್ ಸೀಸನಲ್ಲಿ ಕೆಸುವಿನ ಗಿಡ ನೋಡೋಕೆ ಸಿಗೋದು ಸ್ವಲ್ಪ ಕಷ್ಟನೇ. ಇದವರು ನೆಟ್ಟಿರೋವಂಥ ಕೆಸು ತಾನಾಗೆ ಹುಟ್ಕೊಂಡಿರೋದಲ್ಲ, ಬಹಳಷ್ಟು ಹೆಲ್ತ್ ಬೆನಿಫಿಟ್ಸ್ ಇರೋವಂಥ ತುಂಬಾ ರುಚಿಯಾಗಿರೋ ಪತ್ರೊಡೆ ಹೆಂಗೆ ಮಾಡೋದು ಅಂತ ನಾನಿವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಪೆಪ್ಪರ್ ಹಬ್ ಚಾನಲ್. ಮೊದಲನೇದಾಗಿ ಎಲೆ ಹಿಂಭಾಗ ಈ 3 ಸೈಡ್ ದಂಟಿದೆ ನೋಡಿ, ಇದನ್ನು ನೀವು ಚಾಕುನಲ್ಲಿ ರಿಮೂವ್ ಮಾಡ್ಕೊಳ್ಬೇಕು. ಇಲ್ಲಾಂದರೆ ನಿಮಗೆ ಮಸಾಲ ಅಪ್ಲೈ ಮಾಡಬೇಕಾದ್ರೆ ಅಥವಾ ಎಲೆನ ಫೋಲ್ಡ್ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಈ ಥರ ನೀವು ಚಾಕುನಲ್ಲಿ ರಿಮೂವ್ ಮಾಡಿಕೊಂಡ್ರೆ ಫೋಲ್ಡಿಂಗ್ ನಿಮಗೆ ಚೆನ್ನಾಗಿ ಬರುತ್ತೆ. ಈ ದಂಟು ಈ ಥರ ದಪ್ಪ ಇದ್ದರೆ ರಿಮೂವ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ನೀವು ಅದನ್ನು ರಿಮೂವ್ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಇದಿಷ್ಟಾದಮೇಲೆ ಎಲ್ಲ ಎಲೆಗಳನ್ನು ನೀರಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಅಂದರೆ ಹೊರಗಡೆ ಬೆಳೆದಿರೋದಲ್ವ, ಸೊ ಡಸ್ಟ್ ತುಂಬ ಆಗಿರುತ್ತೆ, ಚೆನ್ನಾಗಿ ಇದನ್ನು ವಾಶ್ ಮಾಡ್ಕೊಳ್ಬೇಕು. ಓಕೆ, ಸೊ ನೆಕ್ಸ್ಟ್ ಇದಕ್ಕೆ ನಾವು ಮಸಾಲಾನ ಪ್ರಿಪೇರ್ ಮಾಡ್ಕೊಳ್ಳೋಣ. ಇಲ್ಲಿ ಅಮ್ಮ ವೈಟ್ ರೈಸ್ ತೊಗೊಂಡಿದ್ದಾರೆ, ಇದು ದೋಸೆ ಅಕ್ಕಿ. ಇದಕ್ಕೆ ಸ್ವಲ್ಪ ಬಟಾಣಿ ಕಾಳು, ಅದಾದಮೇಲೆ ಹೆಸರು ಕಾಳು, ಕಡಲೆಬೇಳೆ, ಅಲಸಂಡೆ ಕಾಳು, ಸ್ವಲ್ಪ ತೊಗರಿಬೇಳೆ, ಇದಿಷ್ಟನ್ನು ಹಾಕ್ಕೊಂಡಿದ್ದಾರೆ. ಇನ್ನು ನಿಮಗೆ ಬೇರೆ ಯಾವುದಾದ್ರೂ ಕಾಳು ಬೇಕಾದರೆ ಹಾಕ್ಕೊಳ್ಬೋದು ಇದಕ್ಕೆ. ನೆಕ್ಸ್ಟ್ ಇದನ್ನು ಮಿನಿಮಮ್ 6 hours ನೀವು ನೆನೆ ಹಾಕ್ಕೊಳ್ಬೇಕು. ನಾರ್ಮಲಿ ನಮ್ಮ ಸೈಡ್ ಇದನ್ನು ಈವ್ನಿಂಗ್ ಪ್ರಿಪೇರ್ ಮಾಡ್ತೀವಿ, ಸೊ ಮಾರ್ನಿಂಗ್ ಇದನ್ನು ನೆನೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೆಕ್ಸ್ಟ್ ಈ ಅಕ್ಕಿ ಜೊತೆ ರುಬ್ಕೊಳ್ಳೋಕ್ಕೆ ನಮಗೆ ಕೆಲವು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ. ಸ್ವಲ್ಪ ಉದ್ದಿನಬೇಳೆ, ಒಂದು 10 ರಿಂದ 12 ಎಸಳು ಬೆಳ್ಳುಳ್ಳಿ, 3 ಸ್ಪೂನ್ ಧನಿಯಾ, ಸ್ವಲ್ಪ ಹುಣಸೆಹಣ್ಣು, 1 ಸ್ಪೂನ್ ಜೀರಿಗೆ, ಸ್ವಲ್ಪ ಕರಿಬೇವು, ಒಂದು 4 ರಿಂದ 5 ಗಿಡ್ಡ ಮೆಣಸು ಹಾಗೂ ಒಂದು 10 ರಿಂದ 12 ಬ್ಯಾಡಗಿ ಮೆಣಸು, ಸ್ವಲ್ಪ ಬೆಲ್ಲ. ಇದಿಷ್ಟನ್ನು ತೊಗೊಳ್ಬೇಕು ನೀವು. ಈ ಹುಣಸೆಹಣ್ಣು ಇರುತ್ತಲ್ವ, ಈ ನಿಂಬೆ ಗಾತ್ರದ ಹುಣಸೆಹಣ್ಣು ತೊಗೊಳ್ಬೇಕು. ಅಂದರೆ ಈ ಎಲೆ ತುರ್ಕೆ ಇದ್ದರೆ, ಒಂದು ವೇಳೆ ಇರಲ್ಲ ಇದ್ದರೆ ಈ ಸ್ವಲ್ಪ ಹುಣಸೆಹಣ್ಣು ಜಾಸ್ತಿ ಹಾಕಿದರೆ ತುರ್ಕೆ ನಿಮಗೆ ಹೋಗುತ್ತೆ. ಸೊ ಅದಕ್ಕೋಸ್ಕರ ಹುಣಸೆಹಣ್ಣು ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ಕೊಳ್ಳಿ. ಇನ್ನು ಈ ಹುಣಸೆಹಣ್ಣು ಮತ್ತು ಬೆಲ್ಲನ ಬಿಟ್ಟು ಎಲ್ಲ ಐಟಮ್ಸ್ನು ನೀವು ಎಣ್ಣೆಯಲ್ಲಿ ಹೀಗೆ ಹುರ್ಕೊಳ್ಳಿ. ಅದಾದಮೇಲೆ ಒಂದು ಮಿಕ್ಸಿಗೆ ಈ ನೆನೆಸಿಟ್ಟಿರ್ತೀರಲ್ವ ಅಕ್ಕಿ ಹಾಗೂ ಎಲ್ಲ ಕಾಳುಗಳನ್ನು ಹಾಕ್ಕೊಂಡು ಬೆಲ್ಲ, ಹುಣಸೆಹಣ್ಣು ಮತ್ತು ಹುರಿದಿಟ್ಟಿರೋಂಥ ಎಲ್ಲ ಐಟಮ್ಸ್ನೂ ಹಾಕಿ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಬೇಕು ನೀವು. ಇಲ್ಲಿ ಕಾಳುಗಳನ್ನು ಅಮ್ಮ ಏನಕ್ಕೆ ಆ್ಯಡ್ ಮಾಡ್ಕೊಂಡಿದ್ದಾರೆ ಅಂದರೆ, ನಿಮ್ಗೆ ಅದು ಆಪ್ಷನಲ್, ಅಕ್ಕಿ ಮಾತ್ರ ನೀವು ನೆನೆಸಿಟ್ಕೊಂಡ್ರೆ ಸಾಕಾಗುತ್ತೆ. ಕಾಳುಗಳನ್ನು ಇಲ್ಲಿ ಏನಕ್ಕೆ ಹಾಕಿದ್ದಾರೆ ಅಂದರೆ, ಈ ಪತ್ರೊಡೆ ಅಂದರೆ ಕೆಸುವಿನ ಎಲೆ ಇರುತ್ತಲ್ವ ಅದು ತುಂಬ ಹೀಟ್ ಬಾಡಿಗೆ. ಈ ಕಾಳುಗಳನ್ನು ಹಾಕಿದ್ರೆ ಸ್ವಲ್ಪ ತಂಪು ಕೊಡುತ್ತೆ ಬಾಡಿಗೆ, ಅದಕ್ಕೋಸ್ಕರ ಆ ರೀಸನ್ಗೋಸ್ಕರ ಇದನ್ನು ಹಾಕಿದ್ದಾರೆ. ಸೊ ನಿಮಗೆ ಕಾಳು ಹಾಕೊಳ್ಳೋದು ಬೇಡ ಅಂತ ಅನ್ಸಿದ್ರೆ ನೀವು ಬರೀ ಅಕ್ಕಿನೇ ನೆನೆಸಿಟ್ಕೊಂಡು ಮಾಡ್ಕೊಳ್ಬೋದು. ಸೊ ಫೈನಲ್ ಆಗಿ ಬ್ಲೆಂಡ್ ಆದಮೇಲೆ ನೋಡಿ ಇಷ್ಟು ಹದ ಬಂದರೆ ಸಾಕಾಗುತ್ತೆ. ಸ್ವಲ್ಪ ದಪ್ಪ ಆದರೆ ನೀರು ಹಾಕ್ಕೊಳ್ಬೋದು. ಇನ್ನು ನಮಗೆ ಮೇನ್ ಸ್ಟೆಪ್ ಏನಿರೋದಂದರೆ, ಈ ಅರ್ದಿಟ್ಕೊಂಡಿರೋ ಮಸಾಲಾನ ನೀವು ಈ ವಾಶ್ ಮಾಡಿಡ್ತೀರಲ್ವ ಕೆಸುವಿನ ಎಲೆ, ಅದಕ್ಕೆ ಚೆನ್ನಾಗಿ ನೀವು ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ. ಈ ಮಸಾಲೆನ ಎಲೆಗಳಿಗೆ ಯಾವ ಥರ ಹಚ್ಕೊಳ್ಬೇಕಂದ್ರೆ, ಇರೋ ಎಲೆಗಳಲ್ಲಿ ಫಸ್ಟ್ ದೊಡ್ಡ ಎಲೆನ ನೀವು ಕೆಳಗಡೆ ಇಡಬೇಕು, ಅಂದರೆ ಲೇಯರ್ ಬೈ ಲೇಯರ್ ನೀವು ಹಾಕ್ತಾ ಹೋಗಬೇಕು. ಸೊ ದೊಡ್ಡ ಎಲೆ ಆದಮೇಲೆ ಅದಕ್ಕಿಂತ ಸ್ವಲ್ಪ ಚಿಕ್ಕ ಸೈಜ್ ಇರೋ ಎಲೆನ ತೊಗೊಳ್ಬೇಕು. ನೆಕ್ಸ್ಟ್ ಅದಕ್ಕಿಂತ ಅಂದರೆ 3ನೇ ಎಲೆ ಬರುತ್ತಲ್ವ ಅದು ಇನ್ನೂ ಸ್ವಲ್ಪ ಚಿಕ್ಕದಿರಬೇಕು. ಈ ಥರ ನೀವು ತಗೊಳ್ಳಿ, ಲೇಯರ್ ಬೈ ಲೇಯರ್ ನೀವು ಇದನ್ನು ಹಾಕ್ತಾ ಹೋಗಬೇಕು. ನೋಡಿ ಈ ಥರ ಒಂದೊಂದೇ ಎಲೆನ ಇಡ್ತಾ ಹೋಗಿ ಅದ್ರ ಮೇಲೆ ಚೆನ್ನಾಗಿ ಮಸಾಲಾನ ಅಪ್ಲೈ ಮಾಡ್ತಾ ಹೋಗಿ. ಇನ್ನು ಈ ಕೆಸುವಿನ ಎಲೆ ಇದೆಲ್ಲ, ಇದರಲ್ಲಂತೂ ಬೇಜಾನ್ ಹೆಲ್ತ್ ಬೆನಿಫಿಟ್ಸ್ ಇದೆ. ನಮ್ಮ ಸೈಡೆಲ್ಲ ವರ್ಷಕ್ಕೆ ಒಮ್ಮೆ ಆದರೂ ಇದನ್ನು ಮಾಡ್ಕೊಂಡು, ಅಂದರೆ ಪತ್ರೊಡೆನ ಮಾಡ್ಕೊಂಡು ತಿನ್ನಲೇಬೇಕು ಅಂತ ಏನಕ್ಕೆ ಹೇಳ್ತಾರೆ ಅಂತಂದರೆ, ನಾರ್ಮಲಿ ನಾವು ಊಟ ತಿಂಡಿ ಮಾಡಬೇಕಾದ್ರೆ ಒಂದು ವೇಳೆ ನಮಗೆ ಗೊತ್ತಿಲ್ಲದೆ ತಲೆ ಕೂದಲು ಹೊಟ್ಟೆ ಒಳಗಡೆ ಹೋದರೆ ಈ ಎಲೆ ಇದೆಲ್ಲ ಅದನ್ನು ಚೆನ್ನಾಗಿ ರಿಮೂವ್ ಮಾಡುತ್ತೆ. ಇದಲ್ಲದೆ ಯಾರ ಮೈಯಲ್ಲೆಲ್ಲ ಅಯರ್ನ್ ಡಿಫಿಷಿಯನ್ಸಿ ಅಂದರೆ ಕಬ್ಬಿಣಾಂಶದ ಕೊರತೆ ಯಾರ ಮೈಯಲ್ಲೆಲ್ಲ ಇದೆ ಅವ್ರಿಗೆ ಈ ಎಲೆ ತುಂಬಾ ಒಳ್ಳೆಯದು. ಇದಷ್ಟು ಅಲ್ಲದೆ ವಿಟಮಿನ್ ಎ, ವಿಟಮಿನ್ ಸಿ, ಫೈಬರ್ ಅಂಶ ಆಗಿರ್ಬೋದು, ಅಥವಾ ಶುಗರ್ BP ಇದ್ದವ್ರಿಗೆ ಅಥವಾ ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದವ್ರಿಗೆ ಎಲ್ಲದಕ್ಕೂ ಇದು ತುಂಬಾ ಹೆಲ್ಪ್ಫುಲ್.
ಈ ಪತ್ರೊಡೆ ಮಾಡೋದು ಸ್ವಲ್ಪ ಲೆಂದಿ ಪ್ರೋಸೆಸ್, ಅಂದರೆ ಮಸಾಲ ರುಬ್ಕೊಳ್ಳೋದೇನು ಅಷ್ಟು ಕಷ್ಟ ಇಲ್ಲ. ಬಟ್ ಈ ಎಲೆನ ನೀವು ಈ ಮಸಾಲ ಯಾವ ಥರ ಅಪ್ಲೈ ಮಾಡ್ತೀರಾ, ಈ ಎಲೆನ ಯಾವ ಥರ ಫೋಲ್ಡ್ ಮಾಡ್ತೀರಾ, ಅದು ತುಂಬಾ ಇಂಪಾರ್ಟೆಂಟ್. ನೀವೇ ನೋಡ್ತಾ ಇದ್ದೀರಾ ಇಲ್ಲಿ ನೋಡಿ, ಈ ಎಲ್ಲ ಎಲೆಗೆ ಮಸಾಲೆ ಅಪ್ಲೈ ಮಾಡಾದಮೇಲೆ ಈ ಥರ ನೀವು ಫೋಲ್ಡ್ ಮಾಡಿಕೊಂಡು ಆ ಫೋಲ್ಡ್ ಮಾಡ್ಕೊಂಡಿರೋ ಪ್ಲೇಸ್ಗೂ ಕೂಡ ನೀವು ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಈ ಥರ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದಕ್ಕೆ ಮಾಡೋಕ್ಕೆ ಆ್ಯಕ್ಚುಲಿ ತುಂಬಾ ಪೇಷನ್ಸ್ ಬೇಕು. ನನಗೆ ಆ್ಯಕ್ಚುಲಿ ಅಷ್ಟು ಪೇಷನ್ಸ್ ಇಲ್ಲ, ಅಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ ಇದು. ಈ ಪತ್ರೊಡೆಯಿಂದ ಗಸಿ, ಪಲ್ಯ ಅಥವಾ ಫ್ರೈ ಈ ಥರ ತುಂಬ ಥರದ ಐಟಮ್ಸ್ ಮಾಡ್ಬೋದು. ನಾನು ನಿಮಗೆ ಈ ವಿಡಿಯೋದಲ್ಲಿ 2 ಥರದ ಐಟಮ್ಸ್ ತೋರಿಸ್ತಾ ಇದ್ದೀನಿ. ವಿಡಿಯೋ ಸ್ವಲ್ಪ ಲೆಂದಿ ಇರ್ಬೋದು, ಬಟ್ ಕೊನೆ ತನಕ ಮಿಸ್ ಮಾಡದೆ ಪೂರ್ತಿಯಾಗಿ ನೀವು ಖಂಡಿತ ನೋಡಬೇಕು. ಸೊ ಪತ್ರೊಡೆ ಯೂಸ್ ಮಾಡಿ ನೀವು ಯಾವ ಥರ ಡಿಶ್ ಮಾಡಿದ್ರಿ ಅಂತ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಇನ್ನು ಕಂಪ್ಲೀಟ್ ಆಗಿದ್ದು ಮಸಾಲ ನೋಡಿ ಈ ಥರ ಅಪ್ಲೈ ಮಾಡಾಗಿದೆ. ಇದನ್ನು ನಾವಿನ್ನು ಬೇಯಿಸ್ಕೊಳ್ಬೇಕು. ಸೊ ಇದು ಒಂದು ರೋಲ್ ಕಂಪ್ಲೀಟ್ ಆಗಿದೆ. ಇನ್ನು ಇದೇ ಥರದ್ದು 2 ರೋಲ್ ಅಮ್ಮ ಮಾಡ್ತಾ ಇದ್ದಾರೆ. ನೀವು ಈ ಇಡ್ಲಿ ಎಲ್ಲ ಮಾಡ್ತೀರಲ್ವಾ, ಅದೇ ವೆಸಲ್ ಯೂಸ್ ಮಾಡ್ಕೊಳ್ಬೋದು. ಒಂದು 20 to 25 ಮಿನಿಟ್ಸ್ ಇದನ್ನು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಸೊ ಫೈನಲ್ ಆಗಿ ಇದು ಬೆಂದಾದ್ಮೇಲೆ ಈ ಥರ ಆಗಿದೆ. ಇನ್ನು ನಾನು ಫಸ್ಟ್ ರೆಸಿಪಿ, ನಾನು 2 ರೆಸಿಪಿ ತೋರಿಸ್ತಿದ್ದೀನಿ ಅಂತ ಹೇಳಿದೆ ಅಲ್ವಾ. ಫಸ್ಟ್ ರೆಸಿಪಿ ಪತ್ರೊಡೆ ಫ್ರೈ ಹೆಂಗೆ ಮಾಡೋದು ಅಂತ ಹೇಳ್ತೀನಿ. ಸೊ ಒಂದು ರೋಲ್ ತಗೊಂಡು ಅದನ್ನು ಈ ಥರ ಕಟ್ ಮಾಡ್ಕೊಳ್ಬೇಕು. ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ, ಈ ಪತ್ರೊಡೆ ಪೀಸ್ ಇದೆ ಅಲ್ವಾ, ಇದನ್ನು ಡೈರೆಕ್ಟಾಗಿ ತವದ ಮೇಲೆ ಇಟ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ಕೆಲವರು ಈ ಫಿಶ್ ಫ್ರೈ ಮಸಾಲ ಹಾಕ್ತೀವಲ್ವ, ಅದೇ ಥರ ಮಸಾಲಾನ ಅಪ್ಲೈ ಮಾಡಿಬಿಟ್ಟು ರವಾ ಜೊತೆ ಮಿಕ್ಸ್ ಮಾಡಿ ಫ್ರೈ ಮಾಡ್ತಾರೆ. ಅದೂ ಚೆನ್ನಾಗಿರುತ್ತೆ. ಬಟ್ ಈ ಥರ ಖಾಲಿ ವಿದೌಟ್ ಮಸಾಲ ನೀವು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ನಾನು ಹೇಳಬೇಕಂದ್ರೆ, ನಾನು ಯಾವಾಗಲೂ ಹೇಳೋ ಹಾಗೆ ಆಬ್ವಿಯಸ್ಲಿ ಅಮ್ಮ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು. ಸೊ ಇಲ್ಲಿ ನಾವು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀವಿ. ನೀವು ಕೊಬ್ಬರಿ ಎಣ್ಣೆನಲ್ಲಿ ಇದನ್ನು ಫ್ರೈ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಏನಕ್ಕಂದರೆ ಇದನ್ನು ಬೇರೆ ಎಣ್ಣೆಯಲ್ಲಿ ನೀವು ಫ್ರೈ ಮಾಡಿಕೊಂಡ್ರೆ ಅಷ್ಟು ಟೇಸ್ಟಿಯಾಗಿ ಬರಲ್ಲ ಇದು. ಸೊ ಕೊಬ್ಬರಿ ಎಣ್ಣೆನಲ್ಲಿ ಇದನ್ನು ತುಂಬ ಕ್ರಿಸ್ಪಿಯಾಗಿ ನೀವು ಕಾಯಿಸ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ನಾನು ನಿಮಗೆ ಸ್ಟಾರ್ಟಿಂಗಲ್ಲೇ ಹೇಳ್ದಂಗೆ ಇದು ಆ್ಯಕ್ಚುಲಿ ಮಳೆಗಾಲ ತಿಂಡಿ. ಈ ಹೊರಗಡೆ ಮಳೆ ಬರ್ತಾ ಇರಬೇಕಾದ್ರೆ, ನಮ್ಮ ಮಂಗಳೂರು ಸೈಡ್ ಅಂತೂ ಜಡಿ ಮಳೆ ಬರ್ತಾನೆ ಇರುತ್ತೆ. ಸೊ ಮಳೆ ಬರಬೇಕಾದ್ರೆ 1 ಗ್ಲಾಸ್ ಕಾಫಿ ಅಥವಾ ಟೀ ಜೊತೆ ಈ ಕ್ರಿಸ್ಪಿಯಾಗಿರೋ ಒಂದು ಫ್ರೈ ಸಿಕ್ಬಿಟ್ರೆ ಆಹಾ ಎಷ್ಟು ಮಜಾ ಇರುತ್ತೆ ಗೊತ್ತಾ. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ, ನಿಮಗೆ ಪತ್ರೊಡೆ ಮಾಡೋ ಚಾನ್ಸ್ ಸಿಕ್ಕಿದ್ರೆ ಈ ರೆಸಿಪಿನಂತೂ ನೀವು ಖಂಡಿತ ಟ್ರೈ ಮಾಡಬೇಕು. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ ಅಂತ. ಓಕೆ, ಸೊ ನೆಕ್ಸ್ಟ್ ರೆಸಿಪಿ ನಂಬರ್ 2 ಏನು ಮಾಡೋದು ಅಂದರೆ, ಈ ಪತ್ರೊಡೆ ರೋಲ್ ಇದೆ ಅಲ್ವಾ, ಅದನ್ನು ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಕ್ಕೆ ಸ್ವಲ್ಪ ತೆಂಗಿನ ತುರಿ, ಒಂದು 2 ಗಡ್ಡೆ ಸಾಕಾಗುತ್ತೆ, 2 ಗಡ್ಡೆ ಈರುಳ್ಳಿ, ಸ್ವಲ್ಪ ಉದ್ದಿನಬೇಳೆ, 1 ಬ್ಯಾಡಗಿ ಮೆಣಸು, ಕರಿಬೇವಿನ ಸೊಪ್ಪು ಹಾಗೂ ಸಾಸಿವೆ. ಓಕೆ, ನೆಕ್ಸ್ಟ್ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ಆ್ಯಸ್ ಯೂಶ್ವಲ್ ಒನ್ಸ್ ಅಗೇನ್ ಕೊಬ್ಬರಿ ಎಣ್ಣೆ, ಅದ್ರ ಮೇಲೆ ಸಾಸಿವೆ, ನೆಕ್ಸ್ಟ್ ಈರುಳ್ಳಿ ಬರುತ್ತೆ, ಅದಾದಮೇಲೆ ಕರಿಬೇವು, ಉದ್ದಿನಬೇಳೆ, ಬ್ಯಾಡಗಿ ಮೆಣಸು ಇಷ್ಟು ಬರುತ್ತೆ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಏನಂದರೆ, ಸಾಸಿವೆ ಹಾಕಿದ್ಮೇಲೆ ಕರಿಬೇವು ಉದ್ದಿನಬೇಳೆ ಎಲ್ಲ ಬರಬೇಕಿತ್ತು. ಅಮ್ಮ ಡೈರೆಕ್ಟಾಗಿ ಈರುಳ್ಳಿನೇ ಹಾಕಿದ್ರು. ಏನಕ್ಕಂದರೆ ನಾನು ಸೈಡಲ್ಲಿ ವೀಡಿಯೋ ಮಾಡ್ತಾ ಇದ್ದೀನಲ್ವ, ಸೊ ಅಮ್ಮ ಸ್ವಲ್ಪ ನರ್ವಸ್ ಆಗೋದ್ರು. ಸೊ ನೀವು ಬೇಕಾದರೆ ಹಾಗೆ ಮಾಡ್ಕೊಳ್ಳಿ. ಸಾಸಿವೆ, ಉದ್ದಿನಬೇಳೆ, ಕರಿಬೇವು, ಬ್ಯಾಡಗಿ ಮೆಣಸು, ಅದಾದಮೇಲೆ ಈರುಳ್ಳಿ ಹಾಕ್ಕೊಳ್ಳಿ. ನಾನು ಅಮ್ಮನ ಕೇಳಿದೆ, ಆರ್ಡರ್ ಮಿಸ್ ಆಯಿತು, ಆರ್ಡರ್ ವೈಸ್ ಬರಬೇಕಿತ್ತು ಅಂತ. ಪರವಾಗಿಲ್ಲ ಅಂತ ಹೇಳಿದ್ರು ಅಮ್ಮ. ಸೊ ಏನಾಗಲ್ಲ, ಸುಮ್ಮನೆ ಹಿಂಗೆ ತಮಾಷೆ ಮಾಡೋಕ್ಕೆ ಅಂತ ಹೇಳಿದೆ ನಾನು. ಓಕೆ, ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ಈ ನಾವು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರ್ತೀವಲ್ವ ಪತ್ರೊಡೆ, ಅದನ್ನು ಹಾಕ್ಕೊಳ್ಳಿ. ಇದಕ್ಕೆ ಮಸಾಲಾನ ಬ್ಲೆಂಡ್ ಮಾಡ್ಕೊಳ್ತೀವಲ್ವ, ಆವಾಗ ಮಿಕ್ಸಿ ಜಾರ್ಗೆ ಸಾಲ್ಟ್ ಆ್ಯಡ್ ಮಾಡಬೇಕು. ನಾನು ಅದನ್ನು ಹೇಳೋದು ಮಿಸ್ ಮಾಡಿದೆ. ಸೊ ನೆನಪಲ್ಲಿ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ. ಸೊ ರುಬ್ಕೊಳ್ಳೋವಾಗ ನೀವು ಸಾಲ್ಟ್ ಆ್ಯಡ್ ಮಾಡಿದ್ರೆ ಈ ಪಲ್ಯ ಮಾಡಬೇಕಾದ್ರೆ ಉಪ್ಪನ್ನು ಹಾಕೋ ಅಗತ್ಯ ಬರಲ್ಲ. ಇನ್ನು ರುಚಿಗೆ ತಕ್ಕಷ್ಟು ಸಕ್ಕರೆ ಹಾಕ್ಕೊಳ್ಳಿ. ಇದು ಆಪ್ಷನಲ್, ನಿಮಗೆ ಹಾಕ್ಕೊಳ್ಳೇಬೇಕು ಅಂತ ಇಲ್ಲ, ಬಟ್ ನಾನು ಸಜೆಸ್ಟ್ ಮಾಡೋದಾದರೆ ಹಾಕಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸೊ ಅದ್ರ ಮೇಲೆ ತೆಂಗಿನ ತುರಿ ನೀವು ಹಾಕ್ಕೊಳ್ಳೇಬೇಕಾಗುತ್ತೆ. ಇದೆರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನಮ್ಮ ಪತ್ರೊಡೆ ಪಲ್ಯ ಅಥವಾ ಉಪ್ಕರಿ ಏನಿದೆ ಅದು ರೆಡಿಯಾಗುತ್ತೆ. ತುಂಬಾ ಟೇಸ್ಟಿಯಾಗಿದೆ. ನೀವಂತೂ ಖಂಡಿತ ಟ್ರೈ ಮಾಡಲೇಬೇಕು. ಸೊ ನಾನು ಈ 2 ರೆಸಿಪಿ ತೋರಿಸಿದ್ದೀನಲ್ವಾ, 2ರಲ್ಲಿ ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದೇ ಥರ ಹೊಸ ರೆಸಿಪೀಸ್ ಜೊತೆ ನಾನು ನಿಮಗೆ ಮತ್ತೆ ಸಿಗ್ತಾ ಇರ್ತೀನಿ. ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ ಅಲ್ವಾ, ಪೆಪ್ಪರ್ ಹಬ್ ಚಾನಲ್, ದಯವಿಟ್ಟು ಫಾಲೋ ಮಾಡಿ. ಹಾಗೆಯೇ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್ ಆ್ಯಂಡ್ ಸ್ಟೇ ಹೆಲ್ದಿ.